ಸ್ನೇಹಿತರೆ ನಮಸ್ಕಾರ. ಇಡೀ ದೇಶದಲ್ಲಿ ಈಗ ಒಂದು ವಿಚಾರ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ಅದು ಧರ್ಮಸ್ಥಳದ ಪ್ರಕರಣ. ರಾಜ್ಯದಲ್ಲಿ ಈ ಧರ್ಮಸ್ಥಳದ ಪ್ರಕರಣದ ಜೊತೆಗೆ ಮತ್ತೊಂದು ವಿಚಾರ ಈಗ ಭಾರೀ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು. ಅದು ದರ್ಶನ್ ಫ್ಯಾನ್ಸ್ ವಿಚಾರ. ಹೌದು, ದರ್ಶನ್ ಫ್ಯಾನ್ಸ್ ಅಂತೇಳಿ ಹೇಳ್ಕೊಂಡಂತಹ ಕೆಲವರು ಇಲ್ಲಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಿದ್ದಾರೆ, ಥ್ರೆಟ್ಗಳನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಈ ಪ್ರಥಮ್ ಒಂದಷ್ಟು ಆರೋಪಗಳನ್ನು ಹಾಕಿದ್ರು. ಏನು, ಅವ್ರು ಪ್ರಥಮ್ಗೆ ಹಲ್ಲೆ ಮಾಡೋದಕ್ಕೂ ಕೂಡ ದರ್ಶನ್ ಫ್ಯಾನ್ಸ್ ಯತ್ನ ಮಾಡಿದರು, ಒಂದು ಕಡೆ ಕರ್ಕೊಂಡೋಗಿ. ಆ ಸಂದರ್ಭದಲ್ಲಿ ರಕ್ಷಕ್ ಕೂಡ ಇದ್ದರು ಅಂತಲೂ ಕೂಡ ಆರೋಪವನ್ನು ಹೊರಿಸಿದ್ರು. ಆನಂತರ ಆ ಪ್ರಕರಣ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೀತು. ರಕ್ಷಕ್ ಹೇಳಿದಂಥ ಮಾತುಗಳು, ರಕ್ಷಕ್ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಪ್ರಥಮ್ ಹೇಳಿದಂಥ ಮಾತುಗಳಿಗೂ ಭಾರಿ ವ್ಯತ್ಯಾಸಗಳು ಕಂಡುಬಂತು. ಜೊತೆಗೆ ಇಲ್ಲಿ ಏನೋ ಒಂದಷ್ಟು ಕ್ಲಿಷ್ಟಕರವಾದಂತಹ ಘಟನೆಗಳು ನಡೆದಿದ್ದಾವೆ ಅನ್ನೋದು ಕೂಡ ಗೊತ್ತಾಯಿತು. ಇದು ಹೊರಗಡೆ ಬಂದಿದ್ದು ಲಾಯರ್ ಜಗದೀಶ್ ಅವರ ಆಡಿಯೋದಿಂದ. ಆಯಿತಾ, ತಣ್ಣಗಿದ್ದಂಥ ಪ್ರಕರಣ ಮತ್ತೆ ಜೀವಂತವನ್ನು ಪಡೆಯುವಂತೆ ಮಾಡಿತು. ಇದೇ ಸಂದರ್ಭದಲ್ಲಿ ಒಂದು ವಿಚಾರದ ಬಗ್ಗೆ ಮತ್ತೆ ಸದ್ದಾಯಿತು. ಅದೇನು ಅಂತ ಹೇಳಿದ್ರೆ ದರ್ಶನ್ ಫ್ಯಾನ್ಸು ವರ್ಸಸ್ ರಮ್ಯಾ ಅನ್ನೋಂಥ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟು ಮೊನ್ನೆ ಜಡ್ಜ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ಜಡ್ಜ್ಮೆಂಟ್ ಕೊಡುವಂತಹ ದಿನಾಂಕವನ್ನು ಹೇಳುವಂಥ ಸಂದರ್ಭದಲ್ಲಿ, ಅಂದರೆ ಮುಂದಿನ 10 ದಿನಗಳ ಒಳಗಡೆ ಜಡ್ಜ್ಮೆಂಟನ್ನು ಕೊಡ್ತೀನಿ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಒಂದು ಏನು ವಿಚಾರಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಸುಪ್ರೀಂ ಕೋರ್ಟ್ ಹೇಳುತ್ತೆ. ದರ್ಶನ್ ಬೇಲ್ಗೆ ಸಂಬಂಧಪಟ್ಟಂತೆ, ದರ್ಶನ್ ಮತ್ತು ಇತರರ ಬೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳೇನು ಹೇಳುತ್ತೆ, ಅದರ ಪೇಪರ್ ರಿಪೋರ್ಟನ್ನು ಇಟ್ಕೊಂಡು ಅದನ್ನು ಶೇರ್ ಮಾಡಿ ರಮ್ಯಾ ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಒಂದು ಹೆಮ್ಮೆಯ ಮಾತುಗಳನ್ನು ಆಡ್ತಾರೆ. ಇದಾದ ಬಳಿಕ ದರ್ಶನ್ ಫ್ಯಾನ್ಸು ಈ ರಮ್ಯಾ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ರಮ್ಯಾಗೆ ಹಿಗ್ಗಾಮುಗ್ಗ ಟ್ರೋಲ್ ಮಾಡೋದಕ್ಕೂ ಕೂಡ ಶುರು ಮಾಡ್ತಾರೆ. ಇದು ರಮ್ಯಾಗೆ ಒಂದು ಹಂತದಲ್ಲಿ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಒಂದಷ್ಟು ದಿನಗಳ ಕಾಲ ಸುಮ್ಮನಿದ್ದಂಥ ರಮ್ಯಾ ನಂತರ ಹೋಗಿಬಿಟ್ಟು ನೇರವಾಗಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಮಹಿಳಾ ಆಯೋಗ ಕೂಡ ಇದ್ರ ಬಗ್ಗೆ ದೂರನ್ನು ಸ್ವೀಕರಿಸಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡುತ್ತೆ. ರಮ್ಯಾ ಯಾವಾಗ ಹೋಗಿ ಕಮಿಷನರ್ ಆಫೀಸ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟರೋ ನಂತರ ಅಲರ್ಟ್ ಆಗಿದ್ದು ಈ ಪ್ರಥಮ್ ಕೂಡ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಧರಣಿಯನ್ನು ಕೂಡ ಮಾಡಿದ್ದಾರೆ. ದರ್ಶನನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕಾರಣ ದರ್ಶನ್ ಫ್ಯಾನ್ಸ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ಹಾಗೆಯೇ ದರ್ಶನ್ ಫ್ಯಾನ್ಸ್ ಇಲ್ಲಿ ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ಈ ರೀತಿ ದರ್ಶನ್ ಫ್ಯಾನ್ಸ್ ವರ್ತನೆ ಮಾಡ್ತಿದ್ದಾರೆ, ನನಗೆ ಹಾಗೆ ಮಾಡೋಕ್ಕಾಗಲ್ಲ, ಹೀಗೆ ಮಾಡೋಕ್ಕಾಗಲ್ಲ, ಒಂದು ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿರೋದು. ಜೊತೆಗೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು ನೇರವಾಗಿ ಪ್ರಥಮ್ ದರ್ಶನ್ಗೆ ಥ್ರೆಟ್ ರೂಪದಲ್ಲಿ ಕೊಟ್ಟಿರುವಂಥದ್ದು. ಇದು ಸಹಜವಾಗಿ ಈಗ ಬೇರೆ ರೂಪಕ್ಕೆ ಈ ಪ್ರಕರಣ ತಿರುಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗ ಒಂದಷ್ಟು ಜನರಿಗೆ ಒಂದು ಅನುಮಾನನೂ ಕೂಡ ಮೂಡಿದೆ. ಕಳೆದ ವರ್ಷ ರೇಣುಕಸ್ವಾಮಿ ಪ್ರಕರಣ, ಈ ವರ್ಷ ಈ ರೀತಿಯಾದಂಥ ಸವಾಲುಗಳು, ಅದರ ಹಿಂದಿನ ವರ್ಷ ಬೇರೆ ರೀತಿಯಾದಂಥ ಸವಾಲುಗಳು, ನಿತ್ಯ ನಿರಂತರವಾಗಿ ದರ್ಶನ್ಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಈ ಕಾರಣದಿಂದ ಈಗ ಅಭಿಮಾನಿಗಳಲ್ಲಿ ಈಗ ಒಂದು ಕ್ಲಿಯರಾಗಿ ಹೇಳಿಬಿಡ್ತೀನಿ, ಇಲ್ಲಿ 2 ರೀತಿಯಾದಂಥ ಅಭಿಮಾನ ಇದೆ. ಒಂದು ಒಳ್ಳೆ ರೀತಿಯಾದಂಥ ಅಭಿಮಾನ, ಇನ್ನೊಂದು ಹುಚ್ಚು ಅಭಿಮಾನ, ಇನ್ನೊಂದಷ್ಟು ಫೇಕ್ ಅಭಿಮಾನಿಗಳು. ಈ ರೀತಿಯಾದಂಥ ವರ್ಗಗಳಿದ್ದಾವೆ. ಫೇಕ್ ಅಭಿಮಾನಿಗಳು ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ ಹೆಸರಿನಲ್ಲಿ ಒಂದಷ್ಟು ಫ್ಯಾನ್ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಮಾಡುವಂತಹ ಈ ರೀತಿಯಾದಂಥ ದುಷ್ಕೃತ್ಯಗಳು ಒಂದು ಭಾಗ. ಎರಡನೇದು, ಈಗ ನಿಜವಾಗ್ಲೂ ಕೂಡ ಅಭಿಮಾನ ಇರುವಂಥವ್ರು, ಅಂದರೆ ನಿಜವಾಗ್ಲೂ ಕೂಡ ಅಭಿಮಾನ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಆಗಲಿ ಅಥವಾ ಬೇರೆ ಯಾವುದೇ ನಟನಾಗಲಿ ಯಾರೇ ಆಗಲಿ ಅವರ ಮೇಲೆ ನಿಜವಾದಂಥ ಅಭಿಮಾನ ಇರುತ್ತೆ. ಹಾಗಂತೇಳಿ ನಿಜವಾದಂಥ ಅಭಿಮಾನಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಅವರಿಂದ ಆ ಸ್ಟಾರ್ಗೆ, ಈಗ ಫಾರ್ ಎಕ್ಸಾಂಪಲ್ಲು ದರ್ಶನೋ, ಸುದೀಪೋ, ಯಶೋ ಯಾರೇ ಆಗಲಿ ಆ ನಟನಿಗೆ ಕೆಟ್ಟ ಹೆಸರು ಬರಬಾರ್ದು. ಅವ್ರು ಏನಾದರೂ ಒಳ್ಳೇದು ಮಾಡಿದ್ರೆ ಅದರಿಂದ ಇನ್ನಷ್ಟು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ಆ ನಟನಿಗೂ ಕೂಡ ಕೆಟ್ಟ ಹೆಸರು ಬರಬಾರ್ದು. ಫ್ಯಾನ್ ಗ್ರೂಪ್ ಏನಿರ್ತವೆ, ಅಸೋಸಿಯೇಷನ್ಸ್ ಏನಿರ್ತವೆ ಅದಕ್ಕೂ ಕೂಡ ಕೆಟ್ಟ ಹೆಸರು ಬರಬಾರ್ದು. ಆ ರೀತಿ ನಡ್ಕೊಬೇಕು. ಆ ರೀತಿ ಇರುವಂತಹ ಅಸೋಸಿಯೇಷನ್ಸ್ಗಳು ಒಂದು ಕಡೆ ಆದರೆ, ಈ ರೀತಿ ಇರುವಂಥ ಅಸೋಸಿಯೇಷನ್ಸ್ ಒಂದು ಕಡೆ. ಆ ರೀತಿಯಾದಂಥ ಅಸೋಸಿಯೇಷನ್ಗಳು ಜಾಸ್ತಿ ಆಗಬೇಕು. ಯಾವ ರೀತಿ, ಎಲ್ಲೂ ಕೂಡ ನಮ್ಮ ಬಾಸ್ಗೆ ಅಥವಾ ನಾವು ಇಷ್ಟಪಡುವಂಥ ನಟನಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಈ ಸಂಘ ಸಂಸ್ಥೆಗಳು ಹೆಚ್ಚಾದಷ್ಟು ಕೂಡ ಒಬ್ಬ ನಟನ ಹೆಸರು ಮತ್ತಷ್ಟು ಮೇಲ್ ಬರುತ್ತೆ ಹೊರತು ಈ ರೀತಿ ಆಯಿತು ಅಂತ ಹೇಳಿದ್ರೆ ಇದೇ ರೀತಿ ಕೆಟ್ಟ ಹೆಸರುಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ದರ್ಶನ್ ಮುಂಚೆಯಿಂದನೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಜೊತೆಗೆ ಅದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ದರ್ಶನ್ ಪ್ರತಿ ಸಲ ಮೋಸ ಹೋಗೋದು ಕೂಡ ಹೀಗೇ, ಅಥವಾ ದರ್ಶನ್ಗೆ ಪ್ರತಿ ಸಲ ಕೆಟ್ಟ ಹೆಸರು ಬರ್ತಿರೋದು ಕೂಡ ಹೀಗೇ. ದರ್ಶನ್ ಸುತ್ತಮುತ್ತ ಇರೋರೇ ಎಲ್ಲೋ ಒಂದು ಕಡೆ ದರ್ಶನ್ಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಟಿಸ್ಕೊಳ್ತಾ ಇರ್ತಾರೆ ಅಥವಾ ಆ ರೀತಿ ಆಡ್ತಾ ಇರ್ತಾರೆ. ಅದನ್ನು ದರ್ಶನ್ ಗಮನಿಸೋದಿಲ್ಲ, ವಾರ್ನಿಂಗ್ ಕೂಡ ಕೆಲವು ಸಲ ಕೊಡೋದಿಲ್ಲ, ಸುಮ್ಮನಾಗಿಬಿಡ್ತಾರೆ. ಬಟ್ ಸುದೀಪ್ ಅವರೆಲ್ಲ ಹಾಗಲ್ಲ, ತಕ್ಷಣಕ್ಕೆ ಅವರಿಗೆ ಕರೀತಾರೆ, ವಾರ್ನಿಂಗ್ ಕೊಡ್ತಾರೆ, ಆ ರೀತಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾರೆ. ಮತ್ತೆ ಮಾಡಿದ್ರೆ ಅದಕ್ಕೆ ಸರಿಯಾದಂಥ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಇಲ್ಲೂ ಕೂಡ ಹಾಗೆ
ಇದೇ ವಿಚಾರವನ್ನು ರಮ್ಯ ಕೂಡ ಹೇಳ್ತಿರುವಂಥದ್ದು, ಪ್ರಥಮ್ ಕೂಡ ಹೇಳ್ತಿರುವಂಥದ್ದು. ಹಾಗೆಯೇ ಇಲ್ಲಿ ಅವರು ಹೇಳ್ತಿರುವಂಥ ಸಂದರ್ಭದಲ್ಲಿ ಒಂದನ್ನು ಅಬ್ಸರ್ವ್ ಮಾಡಲೇ ಇಲ್ಲ ಅನಿಸುತ್ತೆ ಅವರು. ಏನು, ಯಾಕೆ ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ಬೇರೆಯವ್ರು ಮಾಡ್ತಿರಬಾರ್ದು ಅಂತೇಳಿ. ಅಂದರೆ ಈಗ ಒಂದು ಅನುಮಾನ ಒಂದಷ್ಟು ಜನ ಫ್ಯಾನ್ಸ್ ಅಸೋಸಿಯೇಷನ್ಗೆ ಇದೆ, ಅಂದರೆ ಜೆನ್ಯೂನ್ ಆಗಿರುವಂಥವ್ರಿಗೆ ಇದೆ. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಅಲ್ಲ ರೀ, ಅವರು ನಿಜವಾಗ್ಲೂ ಕೂಡ ದರ್ಶನ್ ಫ್ಯಾನ್ಸೇ ಅಂತ ಹೇಳಿಬಿಟ್ಟು ಹೆಂಗೆ ಹೇಳ್ತೀರಾ? ದರ್ಶನ್ ಫ್ಯಾನ್ಸ್ ಅನ್ನೋಂಥ ಹೆಸರಲ್ಲಿ ಒಂದು ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಅಥವಾ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಆ ರೀತಿ ಮಾಡ್ಬೋದಲ್ವಾ ಅಂತಲೂ ಕೂಡ ಹೇಳ್ತಿದ್ದಾರೆ. ಅಂದರೆ ದರ್ಶನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜವಾದಂಥ ಅಭಿಮಾನಿಗಳ ಅಭಿಪ್ರಾಯ ಇರ್ಬೋದು. ಆದರೆ ಒಂದು, ಈಗ ನಾವು ಪತ್ರಕರ್ತರಾಗಿ ಅಥವಾ ಒಂದು ಪ್ರಶ್ನೆಯನ್ನು ಕೇಳುವಂತಹ ಪ್ರಜೆಯಾಗಿ ಪ್ರಶ್ನೆಯನ್ನು ಕೇಳೋದಾದರೆ, ದರ್ಶನ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟುಬಿಡೋದು ಒಳ್ಳೆಯದು, ಅಥವಾ ಸೂಚನೆಯನ್ನು ಕೊಟ್ಬಿಡೋದು ಒಳ್ಳೆಯದು ಅನ್ನುವಂಥದ್ದು ಸತ್ಯ. ಅದು ದರ್ಶನ್ ಮೌನವಾಗಿದ್ದಷ್ಟು ಕೂಡ ಈ ಪ್ರಕರಣ ಮತ್ತಷ್ಟು ಇನ್ನಷ್ಟು ಬೆಳೀತಾನೆ ಹೋಗುತ್ತೆ. ದರ್ಶನ್ ಈ ಪ್ರಕರಣದಲ್ಲಿ ಒಂದು ಸಲ ಒಂದು ಕರೆಕ್ಟಾದಂತಹ ನಿರ್ಧಾರವನ್ನು ಪ್ರಕಟಿಸಿದ್ರು ಅಂತ ಹೇಳಿದ್ರೆ ಆಗ ಒಂದು ಕ್ಲಾರಿಟಿಯೂ ಕೂಡ ಸಿಗ್ತದೆ. ಇಲ್ಲ, ಇದಕ್ಕೂ ದರ್ಶನ್ ಫ್ಯಾನ್ಸ್ಗೂ ಸಂಬಂಧ ಇಲ್ಲ, ದರ್ಶನ್ ಫ್ಯಾನ್ಸ್ ಯಾರು ಕೂಡ ಈ ರೀತಿ ಮಾಡೋದಿಲ್ಲ, ಮಾಡಬಾರ್ದು ಅಂತಲೂ ಕೂಡ ದರ್ಶನ್ ಹೇಳಿದ್ದಾರೆ ಅನ್ನೋಂಥದ್ದು ಒಂದು ಮೆಸೇಜ್ ಪಾಸ್ ಆದರೆ ಬಹುಶಃ ಈ ಇಡೀ ಪ್ರಕರಣಕ್ಕೆ ಒಂದು ರೀತಿಯಾದಂಥ ತಿರುವು ಕೂಡ ಸಿಗ್ಬೋದು. ಅದೇ ಕಾರಣವನ್ನು ಇಟ್ಕೊಂಡು ಈಗ ದರ್ಶನ್ ಅವರ ಜೆನ್ಯೂನ್ ಫ್ಯಾನ್ಸು ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು, ಈಗ ದರ್ಶನ್ ಅವರ ಜೆನ್ಯೂನ್ ಫ್ಯಾನ್ ಗ್ರೂಪ್ ಯಾವುದು, ಜೊತೆಗೆ ಈ ರೀತಿ ಇರುವಂಥ ಫೇಕ್ ಫ್ಯಾನ್ ಗ್ರೂಪ್ಸ್ಗಳು ಯಾವುದು, ಈ ರೀತಿ ಒಂದು ರೀತಿಯಲ್ಲಿ ದರ್ಶನನ್ನು ಟಾರ್ಗೆಟ್ ಮಾಡ್ತಿರುವಂತಹ ವ್ಯಕ್ತಿಗಳು ಯಾರು, ಬೇರೆ ಬೇರೆ ರೂಪದಲ್ಲಿ ಟಾರ್ಗೆಟು. ಈಗ ಈ ಹಿಂದೆ ನಡೆದಂತಹ ಬೇರೆ ಬೇರೆ ಘಟನೆಗಳಿರ್ಬೋದು, ಅದಾದಮೇಲೆ ರೇಣುಕಸ್ವಾಮಿ ಪ್ರಕರಣ ಇರ್ಬೋದು, ಅದಾದಮೇಲೆ ಈಗ ನಡೀತಿರುವಂಥ ಪ್ರಕರಣಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ದರ್ಶನನ್ನು ನೀಟಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ದರ್ಶನ್ಗೆ ಕೆಡ್ಡ ತೊಡುವಂಥ ಕೆಲಸವನ್ನು ಕೂಡ ನೀಟಾಗಿ ಮಾಡ್ತಿದ್ದಾರೆ, ಪ್ಲಾನ್ಡಾಗಿ ಮಾಡ್ತಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅದಕ್ಕೆ ಕಾರಣವೂ ಕೂಡ ನಾನಾ ಇರ್ಬೋದು. ಹಾಗಾಗಿ ದರ್ಶನ್ ಫ್ಯಾನ್ಸು ಈ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ದರ್ಶನ್ ಅವರನ್ನು ಈಗ ತುಳಿಯುವಂಥ ಯತ್ನವನ್ನು ಮಾಡ್ತಿದ್ದಾರೆ. ಅವರನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಕೆಲವರು ದುಷ್ಟರು ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಕುತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ನಿಜವಾದಂಥ ಡಿ ಬಾಸ್ ಅಭಿಮಾನಿಗಳು ಯಾರೂ ಕೂಡ ಈಗ ಈ ರೀತಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ಜುಲೈ 31 ಗುರುವಾರ ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅಂತಲೂ ಕೂಡ ನಿಜವಾದಂಥ ಫ್ಯಾನ್ಸು ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಡಿ ಬಾಸ್ ದರ್ಶನ್ ತುಗುದೀಪ್ ಅವರನ್ನು ತುಳಿಯಬೇಕು ಅಂತಲೇ ಕೆಲವು ದುಷ್ಟರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಕುತಂತ್ರವನ್ನು ಮಾಡ್ತಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕ ಬಂದ್ ಮಾಡಬೇಕು ಅಂತಲೂ ಕೂಡ ತೀರ್ಮಾನಿಸಿದಾರಂತೆ. ಬಟ್ ಕರ್ನಾಟಕ ಬಂದ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದಷ್ಟು ಹೋರಾಟಗಳನ್ನಂತೂ ಮಾಡಬೇಕು ಅನ್ನುವಂತಹ ಚರ್ಚೆಯನ್ನು ಮಾಡಿದ್ದಾರೆ. ಡಿ ಬಾಸ್ ದರ್ಶನ್ ಅಭಿಮಾನಿಗಳಾಗಿ ನಾವು ಈ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ನಿಜವಾದಂಥ ಅಭಿಮಾನಿಗಳಾಗಿ ಯಾರೋ ಫೇಕಾಗಿ ಏನೋ ಮಾಡಿದ್ರು ಅಂತ ಹೇಳಿದ್ರೆ ಡಿ ಬಾಸಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇವರ ಆಗ್ರಹ ಅಥವಾ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಇನ್ನು ಯಾವಾಗ ರಮ್ಯಾ ಮತ್ತು ಪ್ರಥಮ್ ಸೇರಿದಂತೆ ಹಲವರು ಈ ರೀತಿಯಾದಂತಹ ಮೈನ್ ಸ್ಟ್ರೀಮಿಗೆ ಬಂದುಬಿಟ್ಟು ದೂರನ್ನು ಕೊಡುವಂಥದ್ದು, ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೊಟ್ಟರು, ಆಗಲೇ ದರ್ಶನ್ ಅಲರ್ಟ್ ಆಗಿ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರೆ ಆಗೋಗಿರೋದು. ಬಟ್ ಆದರೆ ದರ್ಶನ್ ಕೂಡ ಇಲ್ಲಿ ಮೌನವನ್ನು ವಹಿಸಿದ್ರು. ಏನೆಲ್ಲ ಆಗುತ್ತೆ ಆಗಲಿ ಬಿಡಿ ಅಂತಲೂ ಕೂಡ ಸುಮ್ಮನಾದ್ರು. ಯಾಕಂತ ಹೇಳಿದ್ರೆ ದರ್ಶನ್ಗೂ ಕೂಡ ಬೇಸತ್ತೋಗಿದ್ದಾರೆ ರೀ. ಎಷ್ಟು ಅಂತೇಳಿ ಒಬ್ಬ ಮನುಷ್ಯ ಏಟನ್ನು ತಿಂತಾನೆ, ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾನೆ, ಒಂದಾದ್ಮೇಲೆ ಒಂದು ಚಾಲೆಂಜು. ಈಗಾಗಲೇ ದರ್ಶನ್ಗೆ ಒಂದು ಟೆನ್ಷನ್ ಇದೆ, ಬೇಲ ಏನಾಗುತ್ತೆ ಅನ್ನೋಂಥದ್ದು. ಈ ಟೆನ್ಷನ್ನ ನಡುವೆ ಮತ್ತು ಪುನಃ ಇದು ಬೇರೆ ಇಲ್ಲದೆ ಇರೋದಕ್ಕೆಲ್ಲ ಹೇಳ್ಕೊಂಡು ದರ್ಶನು ಈಗ ಹೇಳಿದಾರಲ್ಲ, TRP ಅಂತ ಹೇಳಿದ್ರೆ ದರ್ಶನ್ ಅಂದರೆ TRP ಆಗೋಗಿದೆ. ನೆಗೆಟಿವ್ ಪಾಸಿಟಿವ್ ಒಟ್ಟು ದರ್ಶನ್ ಸುದ್ದಿಯಲ್ಲಿರಬೇಕು ನ್ಯೂಸ್ನವರಿಗೂ ಕೂಡ. ಹಾಗಾಗಿ ಇಲ್ಲಿ ಇವಾಗ ಆರೋಪನೂ ಕೂಡ ಅಷ್ಟು ಗಂಭೀರವಾಗಿದೆ, ಅಷ್ಟು ಕೇವಲವಾಗಿ ನಾವು ನೋಡೋಕ್ಕೂ ಕೂಡ ಆಗಲ್ಲ. ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಬಟ್ ಆ ಗಂಭೀರವಾದಂಥ ಆರೋಪ ಮಾಡಿರೋದು ಸರಿ, ಬಟ್ ಆರೋಪ ಮಾಡಿದ ಬಳಿಕ ಅದಕ್ಕೆ ಬೇಕಾದಂತಹ ಒಂದಷ್ಟು ಪೂರಕ ಸಾಕ್ಷಿಗಳು ಕೂಡ ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ದರ್ಶನ್ ಫ್ಯಾನ್ಸ್ ಅಂತೇಳಿ ಹೇಳ್ತಿದ್ದಾರೆ. ದರ್ಶನ್ ಫ್ಯಾನ್ಸ್ ಅವರು ನಿಜವಾಗ್ಲೂ ಕೂಡ ದರ್ಶನ್ ಫ್ಯಾನ್ಸೇ ಅನ್ನೋದಕ್ಕೂ ಕೂಡ ಪ್ರೂಫ್ ಬೇಕಾಗುತ್ತೆ. ಅದನ್ನು ಎಲ್ಲಿಂದ ತರ್ತಾರೆ ಅಲ್ವಾ? ಹಾಗಾಗಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈ ಪ್ರಕರಣ ದಿನನಿತ್ಯ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡು ಮತ್ತಷ್ಟು ಅನ್ನುವಂಥ ರೀತಿಯಲ್ಲಿ ಗೊಂದಲಮಯ ಆಗ್ತಾನೆ ಇರೋದು ಮಾತ್ರ ಅತ್ಯಂತ ಕಳವಳಕಾರಿ ಅಂತಲೇ ಹೇಳ್ಬೋದು. ವಾಟ್ ಎವರ್ ದರ್ಶನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತು ದರ್ಶನ್ಗೆ ಈ ರೀತಿ ಬೇರೆ ಬೇರೆ ಸವಾಲುಗಳಲ್ಲಿ ಸಿಲುಕುವಂತೆ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ಒಟ್ಟಿನಲ್ಲಿ ದರ್ಶನ್ ಈ ಪ್ರಕರಣದ ಈಗ ಪ್ರಮುಖ ಸೂತ್ರಧಾರ ಅಥವಾ ದರ್ಶನ್ ಅಭಿಮಾನಿಗಳು ಈ ಪ್ರಕರಣದ ಪ್ರಮುಖ ಸೂತ್ರಧಾರರ ಯಾರಾಗ್ಬೋದು? ನಿಮ್ಮ ಪ್ರಕಾರ ಯಾರು ಇದರಲ್ಲಿ ಪ್ರಮುಖ ಆಗ್ತಾರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.